ಎಲ್ಲರಿಗೂ ನಮಸ್ಕಾರ. ಯೇಸುಕ್ರಿಸ್ತನ ಸ್ವರ್ಗಾರೋಹಣ ಅಂದ ತಕ್ಷಣ ನಮಗೆಲ್ಲ ಆಕಾಶಕ್ಕೆ ಏರಿ ಹೋದ ದೃಶ್ಯ ನೆನಪಾಗತ್ತೆ ಅಲ್ವಾ? ಆದರೆ ಅದು ಅಷ್ಟಕ್ಕೆ ಸೀಮಿತವಾದ ಘಟನೆಯಲ್ಲ. ಅದರ ಹಿಂದೆ ಒಂದು ಇಡೀ ಬ್ರಹ್ಮಾಂಡದ ಕಥೆಯೇ ಅಡಗಿದೆ. ಇಂದು ನಾವು ಆ ದೇವತಾಶಾಸ್ತ್ರದ ಆಳವಾದ ಅರ್ಥವನ್ನ ನೋಡೋಣ. ಇದು ಸೃಷ್ಟಿಯ ಆರಂಭದಿಂದ ಹಿಡಿದು ಅದರ ಅಂತ್ಯದವರೆಗಿನ ಒಂದು ಮಹಾಕಥೆ. ಸರಿ, ಹಾಗಾದ್ರೆ ಎಲ್ಲದಕ್ಕೂ ಮೊದಲು ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳೋಣ. ಪರಿಮಿತವಾದ ಅಂದ್ರೆ ಎಲ್ಲೆಗಳಿರುವ ಈ ಸೃಷ್ಟಿ ಅಪರಿಮಿತನಾದ ಸರ್ವಶಕ್ತ ದೇವರನ್ನು ನೇರವಾಗಿ ಯಾಕೆ ನೋಡಲು ಸಾಧ್ಯವಿಲ್ಲ? ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಮುಂದಿನ ಕಥೆಯೆಲ್ಲ ನಮಗೆ ಅರ್ಥವಾಗುತ್ತೆ. ನಮ್ಮ ಇವತ್ತಿನ ಈ ಚರ್ಚೆ ಒಂದು ರೀತಿಯ ಪ್ರಯಾಣ ಇಂದ ಹಾಗೆ. ಸೃಷ್ಟಿಯ ಒಂದು ಮೂಲಭೂತ ಸಮಸ್ಯೆಯಿಂದ ಶುರುಮಾಡಿ ಈ 5 ಹಂತಗಳ ಮೂಲಕ ಅದರ ಅಂತಿಮ ಪರಿಹಾರದ ಕಡೆಗೆ ಸಾಗೋಣ. ಮೊದಲನೇ ಭಾಗ ಸೃಷ್ಟಿ ಮತ್ತು ಅದೃಶ್ಯ ದೇವರು. ಇಲ್ಲಿ ನಾವು ಆ ಮೂಲಭೂತ ಸಮಸ್ಯೆಯನ್ನೇ ನೋಡೋಣ. ಸೃಷ್ಟಿಕರ್ತನಿಗೂ ಆತ ಸೃಷ್ಟಿಸಿದ ಈ ಜಗತ್ತಿಗೂ ನಡುವೆ ಒಂದು ದೊಡ್ಡ ಅಂತರ ಇದೆ. ಏನಿದು ಅಂತರ? ಇದು ಯಾಕಿಷ್ಟು ಮುಖ್ಯ? ಇಲ್ನೋಡಿ, 2 ಬೇರೆ ಬೇರೆ ವಾಸ್ತವಗಳಿವೆ. ಒಂದ್ ಕಡೆ ದೇವ್ರು, ಅಪರಿಮಿತ ಕಾಲದೇಶಗಳ ಎಲ್ಲೆ ಮೀರಿದವನು. ಇನ್ನೊಂದ್ ಕಡೆ ನಮ್ಮ ಸೃಷ್ಟಿ, ಪರಿಮಿತ ಕಾಲದೇಶಕ್ಕೆ ಸಿಕ್ಕಾಕೊಂಡಿದೆ. ಈ 2 ತದ್ವಿರುದ್ಧ ವಾಸ್ತವಗಳ ನಡುವೆ ನೇರ ಸಂಪರ್ಕ ಸಾಧ್ಯವೇ ಇಲ್ಲ ಅನ್ನೋದು ಇಲ್ಲಿರೋ ಸವಾಲು. ಈ ಅಂತರ ಕೇವಲ ಭೌತಿಕವಾದುದಲ್ಲ, ಇದೊಂದು ಆಧ್ಯಾತ್ಮಿಕ ಅಂತರ ಕೂಡ. ದೇವರ ಪವಿತ್ರತೆ ಎಂತಹದ್ದು ಅಂದ್ರೆ, ಪಾಪ ಮಾಡುವ ಸಾಧ್ಯತೆಯಿಲ್ಲೋ ಯಾವುದೇ ಸೃಷ್ಟಿ ಆತನನ್ನ ನೇರವಾಗಿ ನೋಡಿದ್ರೆ ಅದು ಬದುಕಿ ಉಳಿಯೋದೇ ಇಲ್ಲ. ಅಕ್ಷರಶಃ ಇದೊಂದು ಪ್ರಾಣಘಾತಕ ತಡೆಗೋಡೆ. ಹಾಗಾದ್ರೆ 2ನೇ ಭಾಗಕ್ಕೆ ಬರೋಣ. ಮಗನು ದೇವರನ್ನು ಪ್ರಕಟಪಡಿಸುವುದು. ಇಷ್ಟು ದೊಡ್ಡ ಅಂತರವನ್ನ ದಾಟೋದು ಹೇಗೆ? ದೇವರಿದುಕೊಂದು ಪರಿಹಾರವನ್ನ ಒದಗಿಸ್ತಾನೆ. ಅದು ಒಂದು ಸೇತುವೆಯ ಹಾಗೆ. ಏನದು ಸೇತುವೆ ಅಂದ ನೋಡೋಣ ಬನ್ನಿ. ಪರಿಹಾರ ಶುರುವಾಗೋದೇ ಒಂದು ಊಹೆಗೂ ಮೀರಿದ ಘಟನೆಯಿಂದ. ತ್ರಯೈಕ್ಯ ದೇವರಲ್ಲಿ ಒಬ್ಬರಾದ ಅಂದ್ರೆ ದೇವರ ಮಗ ತಾನೇ ಒಬ್ಬ ಸೃಷ್ಟಿಯ ರೂಪವನ್ನ ತಾಳಿ ಯೇಸು ಕ್ರಿಸ್ತನಾಗಿ ಈ ಜಗತ್ತಿಗೆ ಬರ್ತಾನೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಷಯ. ಯೇಸು ಬರೋದಕ್ಕಿಂತ ಮುಂಚೆ ದೇವರನ್ನ ಕೇವಲ ಆತನ ಹೆಸರಿನ ಮೂಲಕ, ಆತನ ಆಜ್ಞೆಗಳ ಮೂಲಕ ಪರೋಕ್ಷವಾಗಿ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯವಿತ್ತು. ಆದ್ರೆ ಈಗ ನೋಡಿ, ಎಂಥ ದೊಡ್ಡ ಬದಲಾವಣೆ! ಮಗನಾದ ಯೇಸುವಿನ ಮೂಲಕ ಅರಿಯಲು ಅಸಾಧ್ಯನಾಗಿದ್ದ ದೇವರು ಈಗ ನೋಡಬಹುದಾದ, ಕೇಳಬಹುದಾದ, ಸ್ಪರ್ಶಿಸಬಹುದಾದ ವ್ಯಕ್ತಿಯಾಗುತ್ತಾನೆ. ಅದೃಶ್ಯ ದೇವರು ದೃಶ್ಯ ರೂಪ ತಾಳುತ್ತಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತು ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ: ಮಗನ ಹೊರತು ತಂದೆಯನ್ನು ಯಾರೂ ಅರಿಯರು. ಅಂದ್ರೆ ತಂದೆಯಾದ ದೇವರನ್ನ ಸೃಷ್ಟಿಗೆ ಪರಿಪೂರ್ಣವಾಗಿ ಪರಿಚಯಿಸೋಕೆ ಇರೋ ಏಕೈಕ ದಾರಿ ಅಂದ್ರೆ ಅದು ಯೇಸು ಮಾತ್ರ. ಈಗ 3ನೇ ಭಾಗಕ್ಕೆ ಬರೋಣ. ಶಿಲುಬೆ ಮತ್ತು ಪುನರುತ್ಥಾನ. ಇದು ಈ ಇಡೀ ಕಥೆಯ ಪರಾಕಾಷ್ಠೆ, ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ದೇವರ ಯೋಜನೆ ನಿಜ ಅಂತ ಸಾಬೀತುಪಡಿಸುವ ನಿರ್ಣಾಯಕ ಘಟನೆಗಳು ನಡೆಯೋದೇ ಇಲ್ಲಿ. ಈ ಸಾಕ್ಷ್ಯದ ಮೊದಲ ಭಾಗ ಯೇಸುವಿನ ಸಂಪೂರ್ಣ ವಿಧೇಯತೆ. ಆತ ತನ್ನನ್ನು ತಾನು ತಗ್ಗಿಸಿಕೊಂಡು ಶಿಲುಬೆಯ ಮರಣಕ್ಕೂ ಸಿದ್ಧನಾದ. ಆದ್ರೆ ಕತೆ ಅಲ್ಲಿಗೆ ಮುಗೀಲಿಲ್ಲ. ಆತನ ಈ ವಿಧೇಯತೆಗೆ ಪ್ರತ್ಯಾಗಿ ತಂದೆಯಾದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸುತ್ತಾನೆ. ಇದು ಕೇವಲ ಒಂದು ಗೌರವ ಅಲ್ಲ, ಇದು ಪಾಪ ಮತ್ತು ಮರಣದ ಮೇಲೆ ಸಾಧಿಸಿದ ವಿಜಯದ ಅಧಿಕೃತ ಘೋಷಣೆ. ಹಾಗಾಗಿ ಪುನರುತ್ಥಾನ ಅಂದ್ರೆ ಅದೊಂದು ಪವಾಡ ಅಷ್ಟೇ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ಇಡೀ ಬ್ರಹ್ಮಾಂಡಕ್ಕೆ ಯೇಸುವೆ ಕರ್ತನೋ, ಯೇಸುವೆ ಕ್ರಿಸ್ತನೋ ಅಂತ ಸಾರಿ ಹೇಳಿದ ಒಂದು ಸಾರ್ವಜನಿಕ ಅಧಿಕೃತ ಘೋಷಣೆ ಅದು. 4ನೇ ಭಾಗ ಸಿಂಹಾಸನಕ್ಕೆ ಆರೋಹಣ. ಸರಿ, ಪುನರುತ್ಥಾನ ಯೇಸುವಿನ ಗೆಲುವನ್ನ ಸಾಬೀತು ಮಾಡಿತು. ಹಾಗಾದ್ರೆ ಸ್ವರ್ಗಾರೋಹಣದ ಮಹತ್ವವೇನು? ಅದನ್ನ ಆತನ ಪಟ್ಟಾಭಿಷೇಕಕ್ಕೆ ಹೋಲಿಸಬಹುದು. ಅಧಿಕೃತವಾಗಿ ಆಳ್ವಿಕೆ ಶುರು ಮಾಡೋದು ಇಲ್ಲಿಂದ. ಇಬ್ರಿಯ ಗ್ರಂಥದ ಈ ಮಾತು ನೋಡಿ: ಆತನು ಸ್ವರ್ಗಕ್ಕೆ ಏರಿ ಉನ್ನತದಲ್ಲಿರುವ ಮಹಾಮಹಿಮನ ಬಲಗಡೆಯಲ್ಲಿ ಕುಳಿತುಕೊಂಡನು. ಬಲಗಡೆಯಲ್ಲಿ ಕೂರೋದು ಅಂದ್ರೆ ಅದು ಅಂತಿಮ ಶಕ್ತಿ, ಅಧಿಕಾರ ಮತ್ತು ಗೌರವದ ಸ್ಥಾನ. ಹೀಗೆ ಪುನರುತ್ಥಾನ ಮತ್ತು ಸ್ವರ್ಗಾರೋಹಣದ ಮೂಲಕ ಯೇಸುವಿನ ಕೆಲವು ಬಿರುದುಗಳು ಅಧಿಕೃತವಾಗಿ ದೃಢಪಟ್ಟವು. ಆತ ಕೇವಲ ಒಬ್ಬ ಗುರು ಅಲ್ಲ, ಬದಲಾಗಿ ಆತನೇ ಕರ್ತನು, ಕ್ರಿಸ್ತನು, ಅರಸನು, ರಕ್ಷಕನು ಮತ್ತು ಸಮಸ್ತಕ್ಕೂ ಬಾಧ್ಯನು. ಮತ್ತು ಈಗ 5ನೆಯ ಹಾಗೂ ಕೊನೆಯ ಭಾಗ, ಸೃಷ್ಟಿಯ ಸಂಪೂರ್ಣತೆ. ಈ ಇಡೀ ಬ್ರಹ್ಮಾಂಡದ ಕಥೆಯ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಈ ಎಲ್ಲ ಘಟನೆಗಳ ಅಂತಿಮ ಪರಿಣಾಮವೇನು? ಅದು ದೇವರು ಸೃಷ್ಟಿಗಾಗಿ ಇಟ್ಟುಕೊಂಡಿದ್ದ ಮೂಲ ಉದ್ದೇಶದ ನೆರವೇರಿಕೆ. ಸ್ವರ್ಗಾರೋಹಣದ ನಂತರ ಯೇಸು ಒಂದು ವಿಶೇಷ ಪಾತ್ರವನ್ನು ವಹಿಸ್ತಾನೆ. ಅದೇ ಮಧ್ಯಸ್ಥ.
ಆತ ಈಗ ದೇವರು ಮತ್ತು ಮನುಷ್ಯ ಎರಡೂ ಆಗಿರೋದ್ರಿಂದ ನಮ್ಮ ಕಥೆಯ ಆರಂಭದಲ್ಲಿ ನಾವು ನೋಡಿದ ಆ ದೊಡ್ಡ ಅಂತರವನ್ನ ಶಾಶ್ವತವಾಗಿ ಮುಚ್ಚುವ ಸೇತುವೆಯಾಗಿದ್ದಾನೆ. ಈ ಸೇತುವೆಯಿಂದ ಏನಾಗುತ್ತೆ? ಮೊದಲನೇದಾಗಿ ಸೃಷ್ಟಿ ಮತ್ತು ದೇವರ ನಡುವೆ ಸಮಾಧಾನ ಉಂಟಾಗುತ್ತೆ. ಎರಡನೇದಾಗಿ ದೇವರ ಪ್ರೀತಿ ಮತ್ತು ನ್ಯಾಯ ಎರಡೂ ನಿಜ ಅಂತ ಸಾಬೀತಾಗುತ್ತೆ. ಮೂರನೇದಾಗಿ ಪಾಪದ ಸಾಧ್ಯತೆಯೇ ಸೃಷ್ಟಿಯಿಂದ ದೂರವಾಗುತ್ತೆ. ಮತ್ತು ಕೊನೆಯದಾಗಿ ದೇವರ ಮೂಲ ಯೋಜನೆ ಸಂಪೂರ್ಣವಾಗಿ ಈಡೇರುತ್ತೆ. ಹೀಗೆ ಈ ಇಡೀ ಪ್ರಕ್ರಿಯೆಯ ಮೂಲಕ ಸೃಷ್ಟಿ ಪರಿಪೂರ್ಣಗೊಳ್ಳುತ್ತೆ ಮತ್ತು ಆಗ ಮಗನು ಸಂಪೂರ್ಣವಾಗಿ ಪುನಃಸ್ಥಾಪಿಸಲ್ಪಟ್ಟ ಈ ಸೃಷ್ಟಿಯನ್ನ ತಂದೆಯಾದ ದೇವರಿಗೆ ಒಂದು ಉಡುಗೊರೆಯಂತೆ ಮರಳಿ ಅರ್ಪಿಸ್ತಾನೆ. ಇದೊಂದು ಅದ್ಭುತವಾದ ಪೂರ್ಣವೃತ್ತಿ. ಈ ಇಡೀ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ, ಸಂಕಟ, ಅವಮಾನ ಮತ್ತು ಮರಣದ ಸಂಕೇತವಾದ ಶಿಲುಬೆ ದೇವರ ಅತ್ಯಂತ ಶ್ರೇಷ್ಠ ಮಹಿಮೆಯ ಪ್ರದರ್ಶನ ಆಗೋಕೆ ಹೇಗೆ ಸಾಧ್ಯ? ಈ ವಿರೋಧಾಭಾಸದ ಉತ್ತರದಲ್ಲೇ ಈ ದೇವತಾಶಾಸ್ತ್ರದ ತಿರುಳು ಅಡಗಿದೆ.